ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ವಿಯಾನ್ ಸ್ಪೆಸಿಫೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮ್ಮ ವಿಡಿಯೋಗಳು ನಿಮಗೆ ಬೇಗನೆ ನೋಡಲು ಸಿಗುತ್ತೆ ಹಾಗೂ ಮತ್ಸ್ಯಲೋಕದ ಅದ್ಭುತ ಸುದ್ದಿ ಸಮಾಚಾರಗಳನ್ನು ತಿಳಿದುಕೊಳ್ಳಲು ಕೂಡ ಸಾಧ್ಯವಾಗುತ್ತೆ. ಕಳೆದ ವಿಡಿಯೋದಲ್ಲಿ ಹೊಸದಾಗಿ ಖರೀದಿಸಿದ ಪ್ರೀಮಿಯಂ ಗಪ್ಪಿಗಳ ಅನ್ಬಾಕ್ಸ್ನ ನೀವು ನೋಡಿರಬಹುದು. ಈ ವಿಡಿಯೋದಲ್ಲಿ ಆ ಮೀನುಗಳು ಯಾವುವು ಅಂತ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರೋದು ಟಕ್ಸಿಡೋ ರೆಡ್ ಕ್ಯಾಪ್ ಶಾರ್ಟ್ ಬಾಡಿ ವಿತ್ ರಿಬ್ಬನ್. ಸಾಮಾನ್ಯವಾಗಿ ಟಕ್ಸಿಡೋ ರೆಡ್ ಕ್ಯಾಪ್ ಶಾರ್ಟ್ ಬಾಡಿ ಇರುವ ಗಪ್ಪಿಗಳನ್ನು ನೀವು ನೋಡೇ ಇರ್ತೀರಾ. ಅಂತಹ ಮೀನುಗಳಲ್ಲಿ ಮುಖದ ಭಾಗದಲ್ಲಿ ಕೆಂಪು ಬಣ್ಣವಿರುತ್ತೆ ಹಾಗೂ ದೇಹದ ಭಾಗ ಬಿಳಿಯಿದ್ದು ಬಾಲದ ಭಾಗದಲ್ಲಿ ಮತ್ತೆ ಕೆಂಪು ಬಣ್ಣವಿರುತ್ತೆ. ಈ ರಿಬ್ಬನ್ ಮೀನುಗಳಲ್ಲಿ ನೀವಿಲ್ಲಿ ನೋಡಬಹುದು ಬಿಳಿಯ ಉದ್ದನೆಯ ರಿಬ್ಬನ್ಗಳು ಹೆಚ್ಚಾಗಿ ಇರುತ್ತೆ. ಇದುವೇ ಟಕ್ಸಿಡೋ ರೆಡ್ ಕ್ಯಾಪ್ ಶಾರ್ಟ್ ಬಾಡಿ ಹಾಗೂ ಟಕ್ಸಿಡೋ ರೆಡ್ ಕ್ಯಾಪ್ ಶಾರ್ಟ್ ಬಾಡಿ ವಿತ್ ರಿಬ್ಬನ್ ಗಪ್ಪಿಗಳಿಗೆ ಇರುವಂತಹ ಒಂದು ವ್ಯತ್ಯಾಸ. ಈ ಮೀನುಗಳಂತೂ ತುಂಬಾ ಚೆನ್ನಾಗಿವೆ. ಕ್ವಾಲಿಟಿ ಮೊದಲೇ ಹೇಳಿದಂತೆ ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಇಂತಹ ಕೆಲವೊಂದು ಪೇರ್ನ ಜೊತೆಗೆ ಒಂದೇ ಟ್ಯಾಂಕಿನಲ್ಲಿ ಇಟ್ಟರೆ ಬಹಳ ಸುಂದರವಾಗಿ ಕಾಣುತ್ತೆ. ಅವುಗಳನ್ನು ತಂದ ದಿನವೇ ಈ ವಿಡಿಯೋ ಮಾಡಿದ್ದರಿಂದ ಅವುಗಳು ಸ್ವಲ್ಪ ಸ್ಟ್ರೆಸ್ ಆಗಿದ್ವು. ಇಲ್ಲವಾದರೆ ಆ ಉದ್ದನೆಯ ರಿಬ್ಬನ್ನನ್ನು ಈಜಾಡುವಾಗ ಸಂಪೂರ್ಣವಾಗಿ ಚಾಚಿ ಅವುಗಳು ಈಜಾಡುತ್ತವೆ. ಹಾಗೆ ಇದು ರಿಬ್ಬನ್ ಮೀನುಗಳ ಮೇಲ್ನೋಟ. ಮೀನುಗಳು ತುಂಬಾ ಹೆಲ್ದಿ ಆಗಿವೆ. ಈಗಂತೂ ತುಂಬಾ ಆ್ಯಕ್ಟಿವ್ ಆಗಿ ಟ್ಯಾಂಕ್ನಲ್ಲಿ ಈಜಾಡುತ್ತಿರುತ್ತವೆ ಹಾಗೂ ಮೀನುಗಳ ಬಣ್ಣವು ಕೂಡ ತಂದ ದಿನದಿಂದ ತುಂಬಾ ಬ್ರೈಟ್ ಆಗಿದೆ. ಇನ್ನು ಇಲ್ಲಿ ನೋಡ್ತಾ ಇರುವ ಮೀನುಗಳು ಸಿಲ್ವರ್ಡು ರೆಡ್ ಕ್ಯಾಪ್ ಗಪ್ಪಿಗಳು. ಇದು ನನ್ನ ಒಂದು ಫೇವರೆಟ್ ಗಪ್ಪಿ ಟೈಪ್ ಕೂಡ ಹೌದು. ಈ ಮೀನುಗಳನ್ನು ಸಿಲ್ವರ್ಡು ರೆಡ್ ಕ್ಯಾಪ್ ಅಂತ ಏಕೆ ಕರೀತಾರೆ ಅಂದರೆ ಅದರ ಹೊಟ್ಟೆ ಭಾಗ ಬೆಳ್ಳಿಯ ಬಣ್ಣ ಅಂದರೆ ಸಿಲ್ವರ್ ಬಣ್ಣದಲ್ಲಿದ್ದು ಮುಖದ ಭಾಗ ಕೆಂಪಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಅದರ ಬಣ್ಣ ಎಷ್ಟು ವೈಬ್ರೆಂಟ್ ಆಗಿ ಕಾಣ್ತಾ ಇದೆ ಎಂದು. ಹಾಗೆಯೇ ಈ ಮೀನುಗಳು ತುಂಬಾ ಆ್ಯಕ್ಟಿವ್ ಇರೋದನ್ನು ಕೂಡ ನೀವಿಲ್ಲಿ ನೋಡಬಹುದು. ಸಾಮಾನ್ಯವಾಗಿ ಮೇಲ್ ಗಪ್ಪಿಗಳನ್ನಷ್ಟೇ ಡಿಸ್ಪ್ಲೇ ಟ್ಯಾಂಕ್ನಲ್ಲಿ ಇಡ್ತಾರೆ, ಟ್ಯಾಂಕ್ ಸುಂದರವಾಗಿ ಕಾಣಬೇಕು ಅಂತ. ಆದರೆ ಸಿಲ್ವರ್ಡೋ ಕ್ಯಾಟಗರಿನಲ್ಲಿ ನನಗೆ ಅನಿಸೋದು ಮೇಲ್ ಗಪ್ಪಿಗಿಂತ ಫಿಮೇಲ್ ಗಪ್ಪಿಗಳು ತುಂಬ ಸುಂದರವಾಗಿ ಕಾಣುತ್ತೆ ಎಂದು. ಈ ಗಪ್ಪಿ ಜೋಡಿಗಳು ಕೂಡ ಪ್ರೀಮಿಯಂ ಕ್ವಾಲಿಟಿ ಫಿಶಸ್. ನೀವೇ ನೋಡಬಹುದು ಆ ಬ್ರೈಟ್ ಕಲರ್ ಪ್ಯಾಟರ್ನ್, ಫಿನ್ಸ್ ಹಾಗೂ ಅದರ ಆ್ಯಕ್ಟಿವ್ನೆಸ್. ಸಾಧಾರಣವಾಗಿ 3 ದಿನಗಳು ಪ್ಲಾಸ್ಟಿಕ್ ಕವರ್ನೊಳಗಿದ್ದು ಮೀನುಗಳು ಸ್ವಲ್ಪ ಸ್ಟ್ರೆಸ್ ಆಗುತ್ತವೆ. ಆದರೆ ಈ ಪೇರ್ ಅಂತೂ ತುಂಬಾ ಆ್ಯಕ್ಟಿವ್ ಆ್ಯಂಡ್ ಹೆಲ್ದಿ ಆಗಿವೆ. ಇನ್ನು ಈ ಮೀನುಗಳ ಪ್ರೈಸ್ ಅಥವಾ ಕಾಸ್ಟ್ ಬಗ್ಗೆ ಹೇಳುವುದಾದರೆ ರಿಬ್ಬನ್ ಪೇರ್ನ ನಾನು 500ಕ್ಕೆ ಖರೀದಿಸಿದರೆ ಸಿಲ್ವರ್ಡೋ ಪೇರ್ನ 400 ರೂಪಾಯಿಗೆ ಖರೀದಿ ಮಾಡಿದ್ದೇನೆ. ನನಗಂತೂ ತಂದ 2 ಮೀನಿನ ಜೋಡಿಗಳು ಸಹ ತುಂಬ ಇಷ್ಟವಾದವು. ನಿಮಗೆ ಮೀನುಗಳನ್ನು ನೋಡಿ ಏನನ್ನಿಸ್ತು ಅಂತ ನನಗೆ ತಿಳಿಸಿ. ಇದೇ ತರಹದ ಮತ್ಸ್ಯಲೋಕದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆಯೇ ಸದಾ ನಮ್ಮ ಮೇಲಿರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು.